ಹಾಯ್ ಫ್ರೆಂಡ್ಸ್, ನಿಮ್ಗೆಲ್ರಿಗೂ ಮತ್ಸ್ಯ ಜಗತ್ತು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಹೊಸದಾಗಿ ಮೀನು ಸಾಕೋರಿಗೆ ಸೂಕ್ತವಾದ ಮೀನುಗಳ ಬಗ್ಗೆ ತಿಳಿದುಕೊಳ್ಳೋಣ. ನೀವಿನ್ನು ನಮ್ಮ ಚಾನಲ್ನ ಮೊದಲನೇ ಸಲ ನೋಡ್ತಿದ್ರೆ ಈಗಲೇ ಕೆಳಗೆ ಕಾಣುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಅನ್ನು ಒತ್ತಿ, ಹಾಗೆ ನೋಟಿಫಿಕೇಶನ್ ಬೆಲ್ ಅನ್ನು ಪ್ರೆಸ್ ಮಾಡಿ. ಇದರಿಂದ ನಾವು ಮಾಡೋ ಎಲ್ಲ ವಿಡಿಯೋದ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಎಲ್ರಿಗೂ ಈ ಬಣ್ಣ ಬಣ್ಣದ ಮೀನುಗಳನ್ನು ನೋಡಲು ಹಾಗೆ ಅವುಗಳನ್ನು ಸಾಕಲು ಇಷ್ಟಪಡ್ತಾರೆ. ಅದಕ್ಕಾಗಿ ಅವರು ತಮ್ಮನೆಗೆ ಅಕ್ವೇರಿಯಂ ಅನ್ನು ತರ್ತಾರೆ. ಹಾಗೆ ಅವುಗಳನ್ನು ತಂದು ಒಂದೇ ವಾರಕ್ಕೆ ಮೀನುಗಳು ಒಂದೊಂದಾಗೆ ಸತ್ತೋದಾಗ ಅವರಿಗೆ ನಿರಾಸೆ ಆಗುತ್ತೆ. ಮೀನುಗಳು ಯಾಕೆ ಸತ್ತೋಗುತ್ತೆ ಅಂತ ಹೇಳಿ ಅವರಿಗೆ ಗೊತ್ತಾಗೋದಿಲ್ಲ. ಆಗ ಅವರಿಗೆ ಮೀನು ಸಾಕೋದ್ರಲ್ಲಿ ಇಂಟ್ರೆಸ್ಟ್ ಹೋಗುತ್ತೆ. ಅದಕ್ಕೆ ಅಂತಾನೆ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಈ ವಿಡಿಯೋದಲ್ಲಿ ಹೊಸದಾಗಿ ಮೀನು ಸಾಕೋರಿಗೆ 8 ಮೀನುಗಳ ಬಗ್ಗೆ ತಿಳಿದುಕೊಳ್ಳೋಣ. ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡಬೇಡಿ, ಅದರಿಂದ ಮೀನಿನ ಬಗ್ಗೆ ಇರೋ ಇನ್ಫಾರ್ಮೇಶನ್ ತಿಳಿಯೋದಿಲ್ಲ. ಝೀಬ್ರಾಡೆನಿಯೋಸ್ ಇವು ಅತಿ ಸಣ್ಣ ಹಾಗೆ ಅಕ್ವೇರಿಯಂಗೆ ಒಳ್ಳೆಯ ಲುಕ್ ತರುವಂಥ ಮೀನು. ಇದು ಮ್ಯಾಕ್ಸಿಮಮ್ ಅಂದರೆ 1 ಇಂಚ್ ಬೆಳೆಯುವ ಮೀನು. ಈ ಮೀನುಗಳು ಗುಂಪಿನಲ್ಲಿ ವಾಸ ಮಾಡುವ ಮೀನುಗಳು. ಹಾಗೆ ಇವು ಹಾರ್ಡ್ ಫಿಶ್ಗಳು. ಈ ಮೀನನ್ನು ಹೊಸದಾಗಿ ಸಾಕೋರು ಕಡಿಮೆ ಮೇಂಟೆನೆನ್ಸಲ್ಲಿ ಸಾಕ್ಬೋದು. ಹಾಗೆ ಈ ಮೀನುಗಳಿಗೆ ಸಾಮಾನ್ಯವಾಗಿ ಫಿಲ್ಟರ್, ಆಕ್ಸಿಜನ್ನ ಅವಶ್ಯಕತೆ ಇರೋದಿಲ್ಲ. ಆದರೂ ನೀರಿನ ಗುಣಮಟ್ಟ ಕಾಪಾಡೋಕ್ಕೆ ಫಿಲ್ಟರ್ನ ಬಳಸ್ಬೋದು. ಇದು ಫಾಸ್ಟ್ ಮೂವಿಂಗ್ ಫಿಶ್ ಆಗಿರೋದ್ರಿಂದ ಇದನ್ನು ನೀವು ಸಾಕಬೇಕಂದ್ರೆ ಕನಿಷ್ಠ 3 ಜೊತೆ ಅಂದರೆ 6 ಮೀನುಗಳನ್ನಾದರೂ ಒಟ್ಟಿಗೆ ಸಾಕಬೇಕು. ಈ ಮೀನುಗಳು ಕಡಿಮೆ ದರ ಅಂದರೆ ಜೊತೆಗೆ 20 ರೂಪಾಯಿಗಳಲ್ಲಿ ಸಿಗತ್ತೆ. ಹಾಗೆ ಇದು ಸಾಮಾನ್ಯವಾಗಿ ಕೇಸರಿ, ಹಳದಿ, ನೀಲಿ, ಕಂದು ಬಣ್ಣಗಳಲ್ಲಿ ಸಿಗತ್ತೆ. ಇನ್ನೂ ವಿಶೇಷ ಅಂದರೆ ಈ ಮೀನುಗಳಲ್ಲಿ ನೀಲಿ ಬಣ್ಣದ ಮೀನು ಕರ್ನಾಟಕದ ಆಲ್ಮೋಸ್ಟ್ ಎಲ್ಲ ಹೊಳೆ, ಕೆರೆಗಳಲ್ಲಿ ಸಿಗುತ್ತದೆ. ಅದನ್ನು ತಂದು ಬೇಕಾದರೆ ಈ ಬೇರೆ ಬಣ್ಣದ ಮೀನುಗಳ ಜೊತೆ ಸಾಕ್ಬೋದು. ಹಾಗೆ ಈ ಮೀನಿಗೆ ಸಾಮಾನ್ಯವಾಗಿ ಯಾವುದೇ ಕಾಯಿಲೆಗಳು ಬರೋದಿಲ್ಲ. ಫೈಟರ್ ಫಿಶ್ ಈ ಮೀನನ್ನು ಹೊಸದಾಗಿ ಸಾಕೋರು ಬೌಲಲ್ಲಿ ಹಾಗೆ ಅಕ್ವೇರಿಯಮಲ್ಲಿ ಕಡಿಮೆ ಮೇಂಟೆನೆನ್ಸಲ್ಲಿ ಸಾಕ್ಬೋದು. ಇದನ್ನು ಸೆಪರೇಟ್ ಆಗಿ ಸಾಕಬೇಕು. ಇದು ಹೊಸದಾಗಿ ಸಾಕೋರಿಗೆ ಒಳ್ಳೆಯ ಮೀನು ಅಂತಲೇ ಹೇಳ್ಬೋದು. ಈ ಮೀನಿನ ಬಗ್ಗೆ ಇನ್ನೂ ಹೆಚ್ಚಿನ ಇನ್ಫಾರ್ಮೇಷನ್ ಬೇಕಿದ್ರೆ ನಾನು ಸೆಪರೇಟ್ ಆದ ವಿಡಿಯೋನೇ ಮಾಡಿದ್ದೀನಿ. ನೀವು ಆ ವಿಡಿಯೋನ ಬೇಕಾದರೆ ನೋಡ್ಬೋದು. ಟೈಗರ್ ಬಾರ್ಬ್ಸ್ ಇದು ಗುಂಪುಗಳಲ್ಲಿ ವಾಸ ಮಾಡೋ ಮೀನು. ಇದು ಕೂಡ ಹಾರ್ಡ್ ಫಿಶ್. ಇದು 1 ರಿಂದ 2.5 ಇಂಚಿನವರೆಗೆ ಬೆಳೆಯುವ ಮೀನುಗಳು. ಇವುಗಳು ಎಲ್ಲ ಮೀನುಗಳ ಜೊತೆಗೂ ಸಾಕಬಹುದಾದ ಮೀನು. ಇವುಗಳು ಗುಂಪುಗಳಲ್ಲಿ ವಾಸ ಮಾಡೋದ್ರಿಂದ ಇವು ಅಕ್ವೇರಿಯಮಲ್ಲಿ ಸುಂದರವಾಗಿ ಕಾಣುತ್ತೆ. ಇವು ಸಾಮಾನ್ಯವಾಗಿ ಒಂದೇ ಬಣ್ಣದಲ್ಲಿ ಸಿಗತ್ತೆ. ಕಂದು ಹಳದಿ ಬಣ್ಣಗಳ ಜೊತೆ ಕೆಂಪು ಹಾಗೆ ಕಪ್ಪು ಬಣ್ಣದ ಪಟ್ಟೆಗಳನ್ನು ಹೊಂದಿರುತ್ತೆ. ಇದರಿಂದ ಇವು ನೋಡಲು ತುಂಬ ಚೆನ್ನಾಗಿ ಕಾಣುತ್ತೆ. ಹಾಗೆ ಇವುಗಳು ಕೂಡ ಜೊತೆಗೆ 50 ರೂಪಾಯಿ ಒಳಗೆ ಸಿಗೋದ್ರಿಂದ ಇವುಗಳನ್ನು ಮಿನಿಮಮ್ ಅಂದರೂ 6 ಮೀನುಗಳನ್ನು ತಂದು ಬಿಡಬೇಕು. ಗೌರಾಮಿ ಇದು ಹಾರ್ಡ್ ಫಿಶ್ ಆಗಿದ್ದು ಹೊಸದಾಗಿ ಸಾಕೋರಿಗೆ ಸೂಕ್ತವಾದ ಮೀನಾಗಿದೆ. ಇದನ್ನು ಆಕ್ಸಿಜನ್ ಪಂಪ್ ಇಲ್ಲದೇನೆ ಸಾಕ್ಬೋದು. ಹಾಗೆ ಇದು ಎಲ್ಲ ಮೀನುಗಳ ಜೊತೆನೂ ಬಿಡಬಹುದಾದ ಮೀನು. ಹಾಗೆ ಇದು ಮಧ್ಯಮ ಗಾತ್ರದ ಅಕ್ವೇರಿಯಮಲ್ಲೂ ಸಾಕಬಹುದಾದ ಮೀನಾಗಿರುತ್ತೆ. ಇದು ಕೂಡ ತುಂಬ ಬಣ್ಣಗಳಲ್ಲಿ ಲಭ್ಯ ಇರೋದ್ರಿಂದ ನಿಮ್ಮ ಅಕ್ವೇರಿಯಂಗೆ ಒಳ್ಳೆಯ ಲುಕ್ ನೀಡುತ್ತೆ. ಹಾಗೆ ಇದು ಹೆಚ್ಚು ದರಗಳನ್ನು ಹೊಂದಿರೋದಿಲ್ಲ. ಜೊತೆಗೆ 50 ರೂಪಾಯಿ ಒಳಗೆ ಇರುತ್ತೆ. ಹಾಗೆ ಇದು ಎಲ್ಲ ತರಹದ ನೀರಿನಲ್ಲೂ ಸಾಕಬಹುದಾದ ಮೀನಾಗಿರುತ್ತೆ. ಇನ್ನು ಲೈವ್ ಬೇರರ್ಸ್ಗಳಾದ ಗಪ್ಪೀಸ್, ಮೌಲಿ, ಪ್ಲಾಟಿ ಹಾಗೆ ಸ್ವರ್ಟೆಲ್ ಈ ಮೀನುಗಳು ಲೈವ್ ಬೇರರ್ ಫಿಶ್ಗಳು, ಅಂದರೆ ಮರಿಗಳನ್ನು ಹಾಕುವ ಮೀನುಗಳು. ಇವುಗಳು ಎಲ್ಲ ಪೆಟ್ ಶಾಪಲ್ಲೂ ಸಿಗುತ್ತೆ. ಹಾಗೆ ಇವುಗಳನ್ನು ನೀವೇ ನಿಮ್ಮ ಮನೆಗಳಲ್ಲಿ ಬ್ರೀಡ್ ಮಾಡ್ಕೋಬೋದು. ಹಾಗೆ ಈ ಮೀನುಗಳು ಹಲವಾರು ವೆರೈಟಿಗಳಲ್ಲಿ ಸಿಗತ್ತೆ. ಹಾಗೆ ಇವುಗಳು ಕಡಿಮೆ ದರಗಳಲ್ಲಿ ಸಿಗೋದ್ರಿಂದ ಇವುಗಳು ಹೊಸದಾಗಿ ಸಾಕೋರಿಗೆ ಉತ್ತಮವಾದ ಫಿಶ್ಗಳು. ಈ ಮೀನುಗಳ ಬಗ್ಗೆ ನಾನು ಕಂಪ್ಲೀಟ್ ಆಗಿ ವಿಡಿಯೋ ಮಾಡಿದ್ದೀನಿ. ನೀವು ಬೇಕಾದರೆ ಅದನ್ನು ನೋಡ್ಬೋದು. ಏಂಜಲ್ ಫಿಶ್ ಇದು ಹೆಸರಿಗೆ ತಕ್ಕ ಹಾಗೆ ಈ ಮೀನು ಡಿಫರೆಂಟ್ ಆಗಿದೆ. ಈ ಮೀನು ನೋಡಲು ಅಗಲವಾಗಿರುತ್ತೆ. ಹಾಗೆ ಇದರ ಮುಖ್ಯ ಆಕರ್ಷಣೆ ಏನಂದರೆ ಇದರ ರೆಕ್ಕೆ ಬಾಲಗಳು. ಇದು ಉದ್ದವಾದ ರೆಕ್ಕೆ ಹಾಗೆ ಬಾಲಗಳನ್ನು ಹೊಂದಿರೋದ್ರಿಂದ ತುಂಬ ಜನಕ್ಕೆ ಈ ಮೀನು ಇಷ್ಟ ಆಗತ್ತೆ. ಈ ಮೀನನ್ನು ಕೂಡ ಹೊಸದಾಗಿ ಸಾಕೋರು ಸ್ವಲ್ಪ ಮೇಂಟೈನ್ ಮಾಡಿದರೆ ಸಾಕು, ಈ ಮೀನನ್ನು ಸುಲಭವಾಗಿ ಸಾಕ್ಬೋದು. ಇದು ಕೂಡ ಹಲವು ಬಣ್ಣಗಳಲ್ಲಿ ದೊರೆಯುತ್ತೆ. ಹಾಗೆ ಇವುಗಳು ಕೂಡ ಮಧ್ಯಮ ದರಗಳಲ್ಲಿ ಸಿಗೋದ್ರಿಂದ ಇದನ್ನು ಹೊಸದಾಗಿ ಸಾಕೋರು ಜೊತೆಯಲ್ಲಿ ಸಾಕ್ಬೋದು. ಆದರೆ ಈ ಮೀನನ್ನು ಸಾಕಬೇಕಾದ್ರೆ ಈ ಅಕ್ವೇರಿಯಂ ನೀರನ್ನು ಯಾವಾಗಲೂ ಉತ್ತಮ ರೀತಿಯಲ್ಲಿ ಕಾಪಾಡಬೇಕು. ಟಿನ್ ಫಿನ್ ಬಾರ್ಬ್ ಈ ಮೀನು ನೋಡಲು ನೇಟಿವ್ ಆಗಿ ಹೊಳೆಗಳಲ್ಲಿ ಸಿಗೋ ಮೀನಿನ ಹಾಗೆ ಕಂಡರೂ
ಹೊಸದಾಗಿ ಸಾಕೋರಿಗೆ ಉತ್ತಮವಾದ ಮೀನು. ಹಾಗೆ ಈ ಮೀನಿನ ಬಾಲದ ತುದಿಯಲ್ಲಿ ಕೆಂಪು ಬಣ್ಣ ಇರೋದ್ರಿಂದ ಈ ಮೀನಿಗೆ ಒಳ್ಳೆಯ ಲುಕ್ ನೀಡುತ್ತೆ. ಈ ಎಲ್ಲ ಮೀನುಗಳಿಗೆ ಸ್ಕೇಲ್ಸ್ಗಳಿರೋದ್ರಿಂದ ಇವು ಎಲ್ಲ ರೀತಿಯ ನೀರುಗಳಿಗೆ ಹೊಂದಿಕೊಳ್ಳುತ್ತೆ. ಹಾಗೆ ಸ್ವಲ್ಪ ಮೇಂಟೆನೆನ್ಸ್ ಮಾಡಿದ್ರೂ ಸಾಕು, ಇವುಗಳನ್ನು ಚೆನ್ನಾಗಿ ಸಾಕ್ಬೋದು. ಹಾಗೆ ಈ ಎಲ್ಲ ಮೀನುಗಳು ಕಡಿಮೆ ದರಗಳನ್ನು ಹೊಂದಿರುತ್ತೆ. ಈ ಮೀನುಗಳು ಕೂಡ ಸಮೂಹದಲ್ಲಿ ವಾಸಿಸೋ ಮೀನಾಗಿರೋದ್ರಿಂದ ಇವುಗಳನ್ನು 2ಕ್ಕಿಂತ ಹೆಚ್ಚಾಗಿ ಸಾಕಬೇಕು. ಪ್ಲೇಕೋಸ್ ಫಿಶ್